ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪಿಡಿಒ ಇಒ ಅಮಾನತಿಗೆ ಆಗ್ರಹ. ಶಾಸಕ ಶಿವಲಿಂಗೇಗೌಡ ರಾಜೀನಾಮೆಗೆ ಒತ್ತಾಯ. ಮುಂದಿನ ವಾರದಿಂದ ಧರಣಿ ಎಚ್ಚರಿಕೆ ನೀಡಿದ ಸಂತೋಷ್. ರೈತರಿಂದ ಹೂವು ಖರೀದಿ ಮಾಡುತ್ತಿರುವ ಕಂಪನಿ ಪಾವತಿ ಹಣ ನೀಡಲು ವಿಳಂಬ. ವಿವಿಧ ಜಿಲ್ಲೆಗಳ ರೈತರ ಪ್ರತಿಭಟನೆ. ಸ್ವಚ್ಛತೆ ಇಲ್ಲದೆ ಇದ್ದ ತಾಲೂಕು ಕಚೇರಿ ಹಿಂಭಾಗ ಸಾರ್ವಜನಿಕರ ಉಪಯೋಗಕ್ಕೆ ಗಿಡಗಂಟೆ ತೆರವು. ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಹೇಳಿಕೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಬಾಣಾವರ ಗ್ರಾಮ ಪಂಚಾಯಿತಿಯಲ್ಲಿ ಪಿಎಂಎವೈ ಯೋಜನೆಯಡಿಯಲ್ಲಿ ಮನೆ ಹಂಚಿಕೆಯಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ ನಡೆದಿದೆ ಎನ್ನುವುದು ಸ್ವತಃ ಶಾಸಕರೇ ಒಪ್ಪಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅವರದೇ ಸರ್ಕಾರ ಇದ್ದು ಶೀಘ್ರ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ಕೆಎಂ ಶಿವಲಿಂಗೇಗೌಡರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಕೇಂದ್ರ ವಸತಿ ಯೋಜನೆಯಡಿಯ 90 ಮಂದಿ ಫಲಾನುಭವಿಗಳಿಗೆ ಹಣ ಬಿಡುಗಡೆಯಲ್ಲಿ ಬೋಗಸ್ ನಡೆದಿರುವ ಅಧಿಕಾರಿಗಳು ಇದೇ ಶಿವಲಿಂಗೇಗೌಡ ಅವರು ನಿಯೋಜನೆ ಮಾಡಿದವರೆಂದು ದೂರಿದ್ರು. ಯಾವ ಅಧಿಕಾರಿಗಳು ತಮ್ಮ ಮಾತು ಕೇಳ್ತಾರೋ, ಆ ಶಾಸಕರು ಹೇಳಿದಂತೆ ಸಹಿ ಹಾಕ್ತಾರೋ ಅಂತಹವರನ್ನ ನೇಮಕ ಮಾಡಿಸುತ್ತಿದ್ದಾರೆ ಎಂದರು. ತಪ್ಪು ಮಾಡಿರುವ ಅಧಿಕಾರಿಗೆ ಶಿಕ್ಷೆಯಾಗಲಿ ಎನ್ನುವ ಶಾಸಕರು ಇದುವರೆಗೂ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದ ಸಂತೋಷ್, ಅರಸೀಕೆರೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಜಾಗವಿಲ್ಲ, ಶಾಸಕರು ಹೇಳಿದಂತೆ ಕೇಳುವವರಿಗೆ ಮಣೆ ಹಾಕಲಾಗುತ್ತಿದೆ ಎಂದರು. ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಎಲ್ಲೆಲ್ಲಿ ಬಡವರಿಗೆ ಅನ್ಯಾಯವಾಗಿದೆ ಎಂಬುದನ್ನು ಬಯಲು ಮಾಡೋದರ ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯಾಗುವವರೆಗೂ ಹೋರಾಟ ಮಾಡೋದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್, ಭೋಜನಾಯಕ್, ಅಜ್ಜಪ್ಪ, ಉಮೇಶ್, ಜಯರಾಮ್ ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್, ಹಾಸನ್. ಅಧಿಕಾರಿಗಳಿಗೆ ಯಾವ ರೀತಿ ಹಿಂಸೆ ಆಗ್ತಾ ಇದೆ, ಅವ್ರಿಗೆ ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಸ್ವತಃ ನಮ್ಮ ನಗರಸಭೆ ಆಯುಕ್ತ ಲೋಕಾಯುಕ್ತ ಕೋರ್ಟಲ್ಲಿರೋ 3 ಸೈಟನ್ನು ನಾನು ಮಾಡಿಕೊಟ್ಟಿದ್ದೀನಿ ಮಾನವೀಯತೆ ದೃಷ್ಟಿಯಿಂದ ಅಂತ ಉತ್ತರ ಕೊಡ್ತಾರೆ ನಮಗೆ. ಇದು ಯಾರ್ದಾರು ವಶೀಲಿಬಾಜಿ ಇಲ್ಲದೆ ಆಗಕ್ಕೆ ಸಾಧ್ಯನೇ? ಮತ್ತು ಮುಂದುವರೆದು ಇಷ್ಟೆಲ್ಲ ದಾಖಲಾತಿಗಳು ಇಟ್ಕೊಂಡು ನಾನು ಇವತ್ತಿಲ್ಲಿ ಬಂದಂಥ ಉದ್ದೇಶ, ಮೊನ್ನೆ ನಾವು ಕೊಟ್ಟಂಥ ಒಂದು ಪತ್ರಿಕಾಗೋಷ್ಠಿ ನಂತರ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗಿವೆ. ಸ್ವತಃ ಅವರೇ ಬಂದು ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅಂತ. ಇಲ್ಲಿವರೆಗೂ ಯಾರಾದರೂ ಒಬ್ಬ ಅಧಿಕಾರಿಗೆ ಇಷ್ಟು ದಿನ ಆಯ್ತಲ್ಲ, ಏನಾದರೂ ಶಿಕ್ಷೆ ಆಗುವಂಥ ಕೆಲಸ ನೀವು ಮಾಡಿಸಿದ್ದೀರಾ? ನೀವು ಗೃಹ ಮಂಡಳಿ ಅಧ್ಯಕ್ಷರು, ನೀವೇ ಬಗರ್ಹುಕುಂ ಸಮಿತಿ ಅಧ್ಯಕ್ಷರು, ನೀವು 4ನೇ ಬಾರಿ ಶಾಸಕರು, ನಿಮ್ಮ ಸಮ್ಮತಿ ಇಲ್ಲದೆ ನಿಮ್ಮದೇ ರಾಜ್ಯ ಸರ್ಕಾರ, ನಿಮ್ಮ ಶಿಫಾರಸ್ ಪತ್ರ ಇಲ್ಲದೆ ಯಾರು ಕೂಡ ಇವತ್ತು ರೈತರಿಂದ ಚೆಂಡು ಹೂ ಖರೀದಿ ಮಾಡಿದ್ರೂ ಪಾವತಿ ನೀಡದೆ ಕಂಪನಿ ವಿಳಂಬ ಮಾಡುತ್ತಿರೋ ಹಿನ್ನೆಲೆ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಕಂಪನಿ ಮುಂದೆ ಗುರುವಾರದಿಂದ ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಿದ್ದಾರೆ. ನಗರದ ಹೊರವಲಯ ಕೈಗಾರಿಕಾ ಪ್ರದೇಶ ಹೊಳೆನರಸೀಪುರ ರಸ್ತೆ ಬಳಿ ಇರುವ ಓಮ್ನಿ ಆಕ್ಟಿವ್ ಹೆಲ್ತ್ ಟೆಕ್ನಾಲಜೀಸ್ ಲಿಮಿಟೆಡ್ ಕಂಪನಿ ಮುಂದೆ ಸುಮಾರು 200 ಜನ ವ್ಯಾಪಾರ ಮಾಡುವ ರೈತರು ಜಮಾಯಿಸಿ ನ್ಯಾಯ ಕೇಳಿ ಪ್ರತಿಭಟಿಸಿದರು. ಇದೇ ವೇಳೆ ಹರಪನಹಳ್ಳಿಯ ಕುಬೇರಪ್ಪ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ, ರೈತರಿಂದ ಬೀಜ ಪಡೆದು ಬೆಳೆದ ಹೂವನ್ನು ಹಾಸನ ಕೈಗಾರಿಕಾ ಪ್ರದೇಶದಲ್ಲಿರುವ ಓಮ್ನಿ ಆಕ್ಟಿವ್ ಹೆಲ್ತ್ ಟೆಕ್ನಾಲಜೀಸ್ ಲಿಮಿಟೆಡ್ ಖರೀದಿಸುತ್ತಿದ್ದು, ಈಗಾಗಲೇ ಭಾಗಶಃ ಹೂ ಖರೀದಿ ಮಾಡಿದರೂ ಹಣ ಪಾವತಿಸಿಲ್ಲ. ಇದರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಬೆಳಗ್ಗೆ ಹೂ ಕತ್ತರಿಸಿ ತಂದುಕೊಡಿ ಎಂದು ಹೇಳಿ ಸಂಜೆ ವೇಳೆಗೆ ಬೇಡ ಎಂದು ತಿರಸ್ಕರಿಸುತ್ತಾರೆ. 1 ಎಕರೆಯಲ್ಲಿ 2 ಟನ್ ಮಾತ್ರ ತೆಗೆದುಕೊಂಡು ಉಳಿದ 6-7 ಟನ್ ಹೂವು ಹೊಲದಲ್ಲೇ ಬಾಡುತ್ತಿದೆ. 20 ದಿನಗಳಿಂದ ಹಣ ಸಿಗದೆ ರೈತರು ನಮ್ಮ ಮನೆ ಬಾಗಿಲಿಗೆ ಬರ್ತಿದ್ದಾರೆ. ಅಡ್ವಾನ್ಸ್ ಹಣವನ್ನ ಕತ್ತರಿಸಿಕೊಂಡು ಈಗ ಪಾವತಿ ಮಾಡೋದಿಲ್ಲ ಎಂದು ರೈತರು ದೂರಿದ್ರು. ರೈತರು ಹಾವೇರಿ, ದಾವಣಗೆರೆ, ಹರಪನಹಳ್ಳಿ, ವಿಜಯನಗರ, ಕೊಪ್ಪಳ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಬಂದಿದ್ದು, ಅಲ್ಲಿನ ಜಿಲ್ಲಾಡಳಿತಕ್ಕೂ ಅಳಲು ಹೇಳಿಕೊಂಡ್ರೂ ಪರಿಹಾರ ಸಿಗಲಿಲ್ಲವೆಂದು ತಿಳಿಸಿದ್ದಾರೆ. ರೈತರೊಂದಿಗೆ ಸರಿಯಾದ ಒಪ್ಪಂದ ಮಾಡಿಕೊಂಡು ಪಾವತಿ ಖಚಿತಪಡಿಸಬೇಕು, ಇಲ್ಲವಾದರೆ ಹೋರಾಟ ಮುಂದುವರಿಯುತ್ತದೆ. ಕಂಪನಿಯ ಎಂಡಿ ಸ್ಥಳಕ್ಕೆ ಬಂದು ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಕುಬೇರಪ್ಪ, ಪುಟ್ಟಪ್ಪ, ರಮೇಶ್, ಸುರೇಶ್, ಬಸವರಾಜ್, ಕಿರಣ್ ಕುಮಾರ್, ಚೌಡೇಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಐ ನ್ಯೂಸ್, ಹಾಸನ್. ಚಂದ್ರಕುಮಾರ್ ನಾಯ್ಕ, ವಿಜಯನಗರ ಡಿಸ್ಟಿಕ್, ಹುನಡಳ್ಳಿ ತಾಲೂಕು. ಓಮಿನಿ ಆಕ್ಟಿವ್ ಕಂಪನಿ ನಾನು ಎಫ್ ಸಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರೋದು ಉದ್ದೇಶ ಅಷ್ಟೇ, ಕಂಪ್ನಿಯ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ. ಪ್ರತಿದಿನ ರೈತರು 1,000 ಟನ್ ಹೂವನ್ನು ಉತ್ಪಾದನೆ ಮಾಡಿದರೆ ಇವರು ತಗೊಳ್ತಾ ಇರೋದು 250 ಟನ್ ಅಷ್ಟೇ. ಇನ್ನು 750 ಟನ್ನು ಎಫ್ ಸಿ ಮನೆ ಮುಂದೆ ಇದ್ದಾವೆ. ಮೇನಾಗಿ ಇವರು ಇಲ್ಲಿ ಬಂದಿರೋದು ಕೊಪ್ಪಳ ಎಫ್ ಸಿಗಳು, ಚಿತ್ರದುರ್ಗ ಎಫ್ ಸಿಗಳು, ಆಮೇಲೆ ವಿಜಯನಗರ ಎಫ್ ಸಿಗಳು, ಹಾವೇರಿ, ದಾವಣಗೆರೆ, ಟೋಟಲ್ 5 ಜಿಲ್ಲೆ ಎಫ್ ಸಿಗಳು ಬಂದಿದ್ದಾರೆ. ಇಲ್ಲಿ ಬಂದಿರೋದು ಉದ್ದೇಶ ಅಷ್ಟೇ, 25 ದಿವಸದಿಂದ ಪೇಮೆಂಟ್ ಆಗಿಲ್ಲ. ತಾಲೂಕು ಕಚೇರಿ ಹಿಂಭಾಗದಲ್ಲಿ ಗಿಡಗಂಟೆಗಳನ್ನು ತೆರವು ಮಾಡಿ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಲಾಗುವುದೆಂದು ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ತಿಳಿಸಿದರು.
ತಾಲೂಕು ಕಚೇರಿ ಹಿಂಭಾಗದಲ್ಲಿ ಸುತ್ತಮುತ್ತಲಿನ ಕೊಳಚೆ ನೀರು ನಿಂತು ಗಿಡಗಂಟೆಗಳಿಂದ ತುಂಬಿ ಅಸ್ವಚ್ಛತೆಯಿಂದ ಕಾಣುತ್ತಿದ್ದ ಸಂದರ್ಭ ಸುತ್ತಮುತ್ತಲಿನ ನಿವಾಸಿಗಳು ಮನವಿ ಮಾಡಿದ ಹಿನ್ನೆಲೆ ತಾಲೂಕು ಕಚೇರಿ ಹಿಂಭಾಗದ ಜಾಗವನ್ನ ಸುಮಾರು 5 ವರ್ಷಗಳ ಕಾಲದಿಂದ ಇದ್ದ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಲಾಯಿತು. ಇದೇ ವೇಳೆ ಮಾತನಾಡಿದ ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ, ತಾಲೂಕು ಕಚೇರಿ ಹಿಂಭಾಗದಲ್ಲಿದ್ದ ಗಿಡಗಂಟೆಗಳನ್ನು ಸಾರ್ವಜನಿಕರ ದೂರಿನ ಹಿನ್ನೆಲೆ ತಮ್ಮ ಕೆಲಸ ಕಾರ್ಯಗಳಿಗೆ ಬಂದಂತ ಸಾರ್ವಜನಿಕರು ಗಿಡಗಂಟೆಗಳು ಬೆಳೆದ ಹಿನ್ನೆಲೆ ಅಲ್ಲಿಯೇ ಬಯಲು ಶೌಚಾಲಯ ಮಾಡಿಕೊಂಡಿದ್ರು. ಪ್ರತಿ ಬಾರಿಯೂ ಸಹ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ತಾಲೂಕು ಕಚೇರಿಯಲ್ಲಿ ನಡೆದಾಗ ಅದು ಸ್ವಚ್ಛತೆ ಮಾಡಲಾಗಿದೆ. ಪುರಸಭೆ ವ್ಯಾಪ್ತಿಯ 2ನೇ ವಾರ್ಡ್ ಅಕ್ಕಪಕ್ಕದ ಕೊಳಚೆ ನೀರು, ಒಳಚರಂಡಿ ನೀರು ಹರಿಯುವುದರಿಂದ ತೊಂದರೆಯಾಗುತ್ತಿತ್ತು. ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಮುಖ್ಯಾಧಿಕಾರಿ ಬಳಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಇಲ್ಲಿ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗಾಗಮಿಸುವ ಅವರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದು, ಯಾವುದೇ ರೀತಿ ವಾಹನಗಳನ್ನು ಕಚೇರಿ ಮುಂಭಾಗ ಅಡ್ಡಾದಿಡ್ಡಿ ನಿಲ್ಲಿಸದಂತೆ ಕಚೇರಿ ಹಿಂಭಾಗ ನಿಲ್ಲಿಸಲು ಸೂಚನೆ ನೀಡಲಾಗಿದೆ. ಸೆಪ್ಟೆಂಬರ್ 5ರಂದು 79ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪಕ್ಕದ ಶಾಲೆ ವಿದ್ಯಾರ್ಥಿಗಳಿಂದ ವನ ಮಹೋತ್ಸವ ಕಾರ್ಯಕ್ರಮ ಶಾಸಕರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. HCN ನ್ಯೂಸ್, ಬೇಲೂರು. ಈಗ MLA ಸರ್ಗೂ ಗಮನ ಮಾತ್ರವಾಗ ಅವರು ಹೇಳಿದ್ರು ಏನಾದರೂ ಫಂಡಲ್ಲಿ ಸಹಾಯ ಮಾಡ್ತಾರೆ ಹೇಳಿದ್ದಾರೆ. MLA ಸರ್ ಮಾಡಿದರೆ ಓಕೆ, ಇಲ್ಲ ಯಾರೋ ದಾನಿಗಳು ಸಿಕ್ಕರೆ ಎಲ್ಲರೂ ಸೇರಿ, ಯಾಕಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ದಾನಿಗಳು ಸಿಕ್ಕರೆ ಈ ಏಜ್ ಗೌಂಟ್ ಏನಿದಲ್ಲ 3 ಫೀಟ್ಗೆ ಕೂಡೋಕೆ ಆಯಿತು, ಇದಾಯಿತು ಸಿಕ್ಕರೆ ಮಾಡೋಣ. ಡ್ರೈನೇಜ್ ವಾಟರ್ಗೆ ಗಾಡಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಎಲ್ಲರ ಗಮನ ಸೆಳೆದಿರುವ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿಯಿಂದ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದಲ್ಲಿ ಬುಧವಾರ ಮಧ್ಯಾಹ್ನದಂದು ಗಣ್ಯರ ಎದುರು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಗಣೇಶ ಪ್ರತಿಷ್ಠಾಪನೆಯು ವಿಜೃಂಭಣೆಯಿಂದ ನೆರವೇರಿತು. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿ ಪಾಂಚಜನ್ಯ ವತಿಯಿಂದ ಎಲ್ಲಾ ಸ್ವಯಂ ಸೇವಕರು ಸೇರಿ ವಿಘ್ನೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಜನತೆಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಮತ್ತು ಶಾಂತಿ, ನೆಮ್ಮದಿ ನೀಡಿ ದೇವರು ಕಾಪಾಡಲಿ, ಉತ್ತಮ ಮಳೆ ಬೆಳೆಯಾಗಿ ರೈತರಲ್ಲಿ ಸಂತೋಷ ಉಂಟುಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರತಿ ವರ್ಷ ಕೂಡ ಪಾಂಚಜನ್ಯ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ಈ ವರ್ಷ ಕೂಡ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ವಿಸರ್ಜನೆ ವೇಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಲಿ ಎಂದು ಹಾರೈಸುವುದಾಗಿ ತಿಳಿಸಿದರು. ಬೇಲೂರು ಕ್ಷೇತ್ರದ ಶಾಸಕ HK ಸುರೇಶ್ ಮಾತನಾಡಿ, ಹಾಸನ ಜಿಲ್ಲೆಯ ಹಾಗೂ ಕರ್ನಾಟಕದ ಜನತೆಗೆ ಮೊದಲು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ರಾಜ್ಯದಲ್ಲಿಯೇ ಹಾಸನ ಜಿಲ್ಲೆಯಲ್ಲಿ ಮೆಚ್ಚುವಂತಹ ಗಣೇಶ ಪ್ರತಿಷ್ಠಾಪನೆಯನ್ನ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ, ಸಮಾಜದಲ್ಲಿ ಸೌಹಾರ್ದತೆ ಇನ್ನಷ್ಟು ಹೆಚ್ಚಾಗಲಿ, ಬಂಧು ಬಾಂಧವರಿಗೆ ಉತ್ತಮ ಆರೋಗ್ಯ ಕಲ್ಪಿಸಲಿ ಎಂದು ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಗೌರವಾಧ್ಯಕ್ಷ ಹಾಗೂ 3ನೇ ವಾರ್ಡ್ ನಗರ ಪಾಲಿಕೆ ಸದಸ್ಯ ದಯಾನಂದ್ ಮಾತನಾಡಿ, ಪಾಂಚಜನ್ಯ ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೂಲಕ ಬುಧವಾರದಂದು ಕಾರ್ಯಾರಂಭವಾಗಿದೆ. ದೇಶದೆಲ್ಲೆಡೆ ಪಾಂಚಜನ್ಯ ಗಣಪತಿ ಪ್ರತಿಷ್ಠಾಪನೆಗೊಂಡಿರುವಂತೆ ಹಾಸನದಲ್ಲೂ ಚಾಲನೆ ದೊರೆತಿದೆ. ಸೆಪ್ಟೆಂಬರ್ 3ರವರೆಗೂ ಗಣಪತಿಯನ್ನ ಇಡಲಾಗಿದ್ದು, ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ನಮ್ಮ ಗಣಪತಿ ಪರಿಸರ ಸ್ನೇಹಿಯಾಗಿದ್ದು, ಇಡೀ ವಿಶ್ವದಲ್ಲೇ ಶಾಂತಿ, ನೆಮ್ಮದಿ, ಸಕಲ ಸಂಪನ್ನಗಳೊಂದಿಗೆ ಉತ್ತಮವಾಗಿರಲೆಂದು ಗಣಪತಿ ಬಳಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಸಾಂಸ್ಕೃತಿಕ ಕಲಾ ತಂಡಗಳು, ಸುಗಮ ಸಂಗೀತ ಇರುತ್ತದೆ. ಈ ವೇಳೆ ಕಣ್ಣನವರ ಕಾರ್ಯಕ್ರಮ ಕೂಡ ಇರುತ್ತದೆ. ಸೆಪ್ಟೆಂಬರ್ 3ರಂದು ಮಧ್ಯಾಹ್ನ 2 ಗಂಟೆಗೆ ಬೃಹತ್ ಶೋಭಾಯಾತ್ರೆ ಆರಂಭಗೊಂಡು ನಗರದಾದ್ಯಂತ ಪ್ರಮುಖ ಬೀದಿಗಳಲ್ಲಿ ಸಾಗಲಿದೆ. ಪಾಂಚಜನ್ಯ ಗಣೇಶನ ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು. ನಗರದ ಗುಡ್ಡೇನಹಳ್ಳಿ ಬಳಿಯೂ ಕೂಡ ವಿಶೇಷವಾಗಿ ಚಕ್ರವರ್ತಿ ಮಹಾರಾಜ್ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬುಧವಾರದಂದು ಬೆಳಗ್ಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿದೆ. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು, ಕಾರ್ಯದರ್ಶಿ ವೇಣುಗೋಪಾಲ್, ವಿಜಯಕುಮಾರ್ ನಾರ್ವೆ, ಹಿಂದೂ ಜಾಗರಣ ವೇದಿಕೆ ಲೋಕೇಶ್, ವಿಶ್ವ ಹಿಂದೂ ಪರಿಷತ್ ವಿಭಾಗೀಯ ಕಾರ್ಯದರ್ಶಿ ಮಹಿಪಾಲ್, ಕಂಚಮಾರನಹಳ್ಳಿ ಕಾಂತಣ್ಣ, ಸಮಿತಿಯ ಮೋಹನ್, ಮಹೇಶ್, ಲಾವಣ್ಯ, ಶ್ವೇತಾ, ಅನಿತಾ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಪಾಂಚಜನ್ಯದ ವತಿಯಿಂದ ಈ ದಿನ ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಶ್ರೀ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ಭಗವಂತ ಕಾಪಾಡಲಿ, ಎಲ್ಲರ ಮುಖದಲ್ಲಿ ಉತ್ತಮ ಮಳೆಯಾಗಿದೆ, ಉತ್ತಮ ಬೆಳೆನೂ ಆಗಿ ನಮ್ಮ ರೈತರಲ್ಲಿ
ಇಮಂ ವಸ್ತ್ರಾಣಿ ರೀತಿಯಲ್ಲಿ ಹರ್ಷ ಬರಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಅಕ್ಷತಾನಿ ಸಮರ್ಪಯಾಮಿ. ಸರ್ವ ಹಿಂದೂ ಸಮಾಜಕ್ಕೂ ಕೂಡ ಹಾಸನ ಜಿಲ್ಲೆಯ ಕರ್ನಾಟಕ ರಾಜ್ಯದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ದಿವ್ಯ ಪರಿಮಳ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ದಿವ್ಯ ಪರಿಮಳಗಂಧ ಇಡೀ ರಾಜ್ಯಕ್ಕೆ ಮೆಚ್ಚುವಂತಹ ಒಂದು ಪಾಂಚಜನ್ಯ ಗಣಪತಿ ಅಂತಕ್ಕಂಥದ್ದು ಮತ್ತು ಹಲವಾರು ವರ್ಷದಿಂದ ನಮ್ಮ ಸಂಘದ ಹಿರಿಯರು ನಮ್ಮ ಕಾರ್ಯಕರ್ತರುಗಳು ಇದನ್ನು ನಡೆಸ್ಕೊಂಡ್ ಬಂದಿದ್ದಾರೆ. ಈ ವರ್ಷನೂ ಸಹ ಈ ಒಂದು ಪ್ರತಿಷ್ಠಾಪನಾ ದಿವಸ ನಾವೆಲ್ಲರೂ ಸಹ ಪಾಲ್ಗೊಳ್ಳಿಕ್ಕೆ ಆ ವಿಘ್ನೇಶ್ವರನ ಆಶೀರ್ವಾದ. ಹಾಸನದ ಮಹಾಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಈ ದಿನ ಪಾಂಚಜನ್ಯ ಗಣಪತಿಯ ಅದ್ದೂರಿ ಮಹೋತ್ಸವಕ್ಕೆ ಕಾರ್ಯಾರಂಭ ಉತ್ತಮ ವ್ಯವಸ್ಥೆಯೊಂದಿಗೆ ದೇಶದ ಎಲ್ಲ ಕಡೆ ನಮ್ಮ ಪಾಂಚಜನ್ಯ ಗಣಪತಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡುತ್ತೆ. ಅದೇ ರೀತಿ ಹಾಸನದಲ್ಲೂ ಸಹ ನಮ್ಮ ಪಾಂಚಜನ್ಯ ಗಣಪತಿಯ ಮಹೋತ್ಸವ ಆರಂಭವಾಗಿರುತ್ತೆ. ಈ ದಿನ ಆರಂಭವಾಗಿರುವಂತ ಈ ಒಂದು ಪಾಂಚಜನ್ಯ ಗಣಪತಿಯ ಮಹೋತ್ಸವ 3ನೇ ತಾರೀಕಿನಂದು ವಿಸರ್ಜನಾ ಮಹೋತ್ಸವದೊಂದಿಗೆ ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷೆ ಶ್ರೀಮತಿ ತೀರ್ಥಕುಮಾರಿ ಹಾಗೂ ಎಂಆರ್ ವೆಂಕಟೇಶ್ ಅವರ ಸುಪುತ್ರಿ ವಿ ರೇವತಿ ಪ್ರಿಯಾರವರ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಜೂನಿಯರ್ ಕಾಲೇಜ್ ಪಕ್ಕದ ಪೇಟೆ ಪ್ರೈಮರಿ ಶಾಲೆ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ನೆರವಾದರು. ಇದೇ ವೇಳೆ ಶಾಲಾ ಮಕ್ಕಳಿಗೆ ಕ್ರೀಡಾ ತರಬೇತಿ ಸಮವಸ್ತ್ರವನ್ನು ಉಚಿತವಾಗಿ ವಿತರಿಸಲಾಯಿತು. ಈ ವೇಳೆ ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿ ಸಮವಸ್ತ್ರ ವಿತರಿಸಿ ಮಾತನಾಡಿದ ವಿಆರ್ ರೇವತಿ ಪ್ರಿಯಾ, ಮಕ್ಕಳು ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅತ್ಯಂತ ಅಗತ್ಯ. ಕ್ರೀಡೆ ದೈಹಿಕ ಶಕ್ತಿ, ಮಾನಸಿಕ ಚುರುಕು, ಸಹನೆ, ಶಿಸ್ತು ಮತ್ತು ಸಹಬಾಳ್ವೆಯನ್ನು ಕಲಿಸುತ್ತದೆ. ಶಾಲಾ ಮಕ್ಕಳಿಗೆ ಉಚಿತವಾಗಿ ಕ್ರೀಡಾ ಉಡುಪುಗಳನ್ನು ನೀಡುವುದು ಅವರಲ್ಲಿ ಕ್ರೀಡೆಗೆ ಒಲವು ಹೆಚ್ಚಿಸಲು ಸಹಾಯವಾಗುತ್ತದೆ. ಇಂದಿನ ಮಕ್ಕಳೇ ನಾಳೆಯ ರಾಷ್ಟ್ರದ ಶಕ್ತಿ. ಅವರಿಗೆ ಉತ್ತಮ ಶಿಕ್ಷಣ, ಆರೋಗ್ಯ ಮತ್ತು ಸಕಾರಾತ್ಮಕ ವಾತಾವರಣ ಒದಗಿಸಿದರೆ ಮಾತ್ರ ಸಮಾಜ ಮುಂದಕ್ಕೆ ಸಾಗುತ್ತದೆ ಎಂದರಲ್ಲದೆ ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಒಂದು ಮರ ನೆಟ್ಟರೆ ಅದು ಶ್ವಾಸಕೋಶದಂತೆ ಆಮ್ಲಜನಕ ನೀಡುತ್ತದೆ, ಪ್ರಾಣಿಗಳಿಗೆ ಆಧಾರವಾಗುತ್ತದೆ, ಹಸಿರು ಮನೆಯಂತಹ ಪ್ರಪಂಚವನ್ನು ನಿರ್ಮಿಸುತ್ತದೆ. ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬದಂದು ಗಿಡ ನೆಡುವ ಅಭ್ಯಾಸ ಬೆಳೆಸಿಕೊಂಡರೆ ಭೂಮಿ ನಿಜವಾದ ಅರ್ಥದಲ್ಲಿ ಹಸಿರಾಗುತ್ತದೆ ಎಂದರು. ನಂತರ ಮಾಜಿ ಪುರಸಭೆ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಅವರು ಮಾತನಾಡಿ, ನಮ್ಮ ಮಗಳಾದ ರೇವತಿ ಪ್ರಿಯಾ ಅವರ ಹುಟ್ಟುಹಬ್ಬವನ್ನು ನಾವು ಯಾವತ್ತೂ ಅದ್ದೂರಿಯಾಗಿ ಆಚರಿಸುವುದಿಲ್ಲ. ಬದಲಿಗೆ ಪ್ರತಿ ಬಾರಿಯೂ ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಸಮಾಜಮುಖಿಯಾಗಿ ಆಚರಿಸುತ್ತೇವೆ. ಈ ಬಾರಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ಮತ್ತು ಸಮವಸ್ತ್ರವನ್ನು ಉಚಿತವಾಗಿ ನೀಡಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಮಕ್ಕಳು ಬೆಳೆದು ದೊಡ್ಡವರಾದಾಗ ಸಮಾಜಕ್ಕೆ ಸೇವೆ ಮಾಡುವಂತಹ ವ್ಯಕ್ತಿಗಳಾಗಬೇಕೆಂಬುದು ನಮ್ಮ ಆಶಯ ಎಂದರು. ಇದೇ ವೇಳೆ ಶಾಲಾ ಮಕ್ಕಳಿಂದ ಗಿಡಗಳನ್ನು ನೆಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಶಾರದಾ, ಸಾಲುಮರದ ತಿಮ್ಮಕ್ಕ ದತ್ತುಪುತ್ರ, ಬಳ್ಳೂರು ಉಮೇಶ್, ನರಸಿಂಹಸ್ವಾಮಿ, ಬಿಆರ್ಸಿ ಶಿವಪ್ಪ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಧನ್ಯವಾದಗಳು. ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಶಾಲೆಗೆಲ್ಲ ನನ್ನ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಈ ಟ್ರ್ಯಾಕ್ ಸೂಟು ಬರೀ ಬಟ್ಟೆ ಅಲ್ಲ, ಅದು ನನ್ನ ಪ್ರೀತಿ, ನನ್ನ ಆಶೀರ್ವಾದ ಮತ್ತು ಪ್ರೋತ್ಸಾಹದ ಒಂದು ಚಿಹ್ನೆ ಆಗಿದೆ. ನಂಗೆ ಗೊತ್ತು ನೀವೆಲ್ಲ ದೊಡ್ಡ ದೊಡ್ಡ ಕನಸು ಕಾಣಬೇಕು, ಆ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಶ್ರಮಿಸ್ಬೇಕು. ನೀವೆಲ್ಲ ಡಾಕ್ಟರು, ಇಂಜಿನಿಯರ್, ಆಕ್ಟರ್ ಏನೇನು ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅದೆಲ್ಲ ಆಗಿ, ಎಸ್ಪೆಷಲಿ ಶಿಕ್ಷಣ ಮತ್ತು ಶಿಸ್ತು ಜೀವನದ ಅತ್ಯಂತ ದೊಡ್ಡ ಆಸ್ತಿ. ನಾವು ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹಾಸನ ಇದರ 12ನೇ ಸರ್ವ ಸದಸ್ಯರ ಮಹಾಸಭೆ ಆಗಸ್ಟ್ 31ರಂದು ಭಾನುವಾರ ಬೆಳಗ್ಗೆ 11:30ಕ್ಕೆ ರವೀಂದ್ರನಗರದ ಕುರುಹಿನಶೆಟ್ಟಿ ಭವನದಲ್ಲಿ ಮನನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆಸಿ ಕೃಷ್ಣಶೆಟ್ಟಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಸಂಘವು 11 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 12ನೇ ವರ್ಷದ ಮಹಾಸಭೆಯನ್ನು ಅದ್ದೂರಿಯಾಗಿ ನಡೆಸುತ್ತಿದೆ. ಪ್ರತಿ ವರ್ಷ ಸದಸ್ಯರಿಗೆ 10% ಲಾಭಾಂಶ ವಿತರಣೆ ಮಾಡಲಾಗುತ್ತಿದ್ದು, ಪ್ರಸ್ತುತ ಸಂಘದಲ್ಲಿ 401 ಮಂದಿ ಸದಸ್ಯರಿದ್ದಾರೆ. ಸಂಘವು 9 ಲಕ್ಷ ರೂಪಾಯಿ ಷೇರುಧನವನ್ನು ಸಂಗ್ರಹಿಸಿ 2024-25ನೇ ಸಾಲಿನಲ್ಲಿ 45.49 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ 80 ಲಕ್ಷ ರೂಪಾಯಿ ಸಾಲ ನೀಡಿದೆ. ಒಟ್ಟು 2.18 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿರುವ ಸಂಘವು 4.05 ಲಕ್ಷ ರೂಪಾಯಿ ಆದಾಯ ಗಳಿಸಿದೆ. ಪಿಗ್ಮಿ ಏಜೆಂಟ್ಗಳ ಮೂಲಕ ಪ್ರತಿದಿನ 50,000 ರೂಪಾಯಿ ಸಂಗ್ರಹಣೆ ನಡೆಯುತ್ತಿದೆ ಎಂದರು. ಮಹಾಸಭೆಯಲ್ಲಿ 2024-25ನೇ ಸಾಲಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದರು.
ಇದೇ ಸಂದರ್ಭದಲ್ಲಿ ಕುರುಹಿನಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಚುನಾವಣೆ ಫಲಿತಾಂಶದಲ್ಲಿ ಜಯ ಸಾಧಿಸಿದವರಿಗೂ ಸನ್ಮಾನ ಇರಲಿದೆ. ಇತ್ತೀಚೆಗೆ ಕೇಂದ್ರ ಸಂಘದ ಚುನಾವಣೆಯಲ್ಲಿ 35 ಸ್ಥಾನಗಳಿಗೆ ಮತದಾನ ನಡೆದಿದ್ದು, ಲಿಂಗೇಶ್ವರ ಮತ್ತು ಜಿ ಸೋಮಶೇಖರ್ ನೇತೃತ್ವದ ತಂಡವು 28 ಸ್ಥಾನಗಳಲ್ಲಿ ಭರ್ಜರಿ ಜಯ ಗಳಿಸಿದೆ. ಮೈಸೂರು ಮೀಸಲು ವಿಭಾಗದಿಂದ 50% ಮತ ಪಡೆದು ಹಾಸನದ ಕೆಸಿ ಕೃಷ್ಣಶೆಟ್ಟಿ ಸೇರಿದಂತೆ ಸಿಎನ್ ವಾಸು, ಪ್ರೇಮಮ್ಮ, ಪುಟ್ಟಸ್ವಾಮಿ ಶೆಟ್ಟರು, ಜಿ ದೊರೆಸ್ವಾಮಿ, ಡಿಸಿ ವೀರೇಂದ್ರ ಹಾಸನ ಜಿಲ್ಲೆಯವರು ಆಯ್ಕೆಯಾಗಿದ್ದಾರೆ. ಸಮಾಜಕ್ಕಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಸೇವೆ ಸಲ್ಲಿಸುತ್ತಿರುವ ಪ್ರೊಫೆಸರ್ ನಾರಾಯಣ ಪ್ರಸಾದ್ ಮತ್ತು ಕೆಆರ್ ಕೃಷ್ಣಶೆಟ್ಟಿ ಇವರನ್ನ ಈ ಸರ್ವ ಸಭೆಯಲ್ಲಿ ಸನ್ಮಾನಿಸಲಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನೇಕಾರ ಕುರುಹಿನಶೆಟ್ಟಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ನಟರಾಜ್, ಪ್ರೇಮಮ್ಮ, ತಿಮ್ಮರಾಯ ಶೆಟ್ಟಿ, ರತ್ನಮ್ಮ ವೆಂಕಟೇಶ್, ಚಂದ್ರಶೇಖರ್, ನಾರಾಯಣ ಶೆಟ್ಟಿ, ಬಾಲಕೃಷ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ದಿನಾಂಕ 31/8/25 ಭಾನುವಾರ ಬೆಳಗ್ಗೆ 11:30 ಗಂಟೆಗೆ ನಾವು ಇಟ್ಕೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ಕೆಸಿ ಕೃಷ್ಣಶೆಟ್ಟಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಈ ಬ್ಯಾಂಕು ಪ್ರಾರಂಭವಾಗಿ 12 ವರ್ಷ ಆಗಿದೆ. 11 ವರ್ಷಗಳನ್ನು ತುಂಬಿ 12 ವರ್ಷ ಸಭೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ನಾವು ಆದಾಯದ ಲೆಕ್ಕ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಾವು 2,19,00,000 ವ್ಯವಹಾರ ಮಾಡಿ 4,05,000 ಆದಾಯವನ್ನು ಮಾಡಿದ್ದೇವೆ. ನಾವು ಪ್ರತಿ ವರ್ಷ ಕೂಡ ಪ್ರಾರಂಭದಿಂದ 10% ಡಿವಿಡೆಂಡ್ ಕೊಡ್ಕೊಂಡು ಬರ್ತಾ ಇದ್ದೇವೆ ಷೇರುದಾರರಿಗೆ. ಹಾಗೆ ಪ್ರತಿನಿತ್ಯ ನಾವು ಪಿಗ್ಮೆಂಟ್ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಹಬ್ಬದ ಸಂಭ್ರಮದ ಮಧ್ಯೆಯೇ ಹಾಸನದಲ್ಲಿ ರಕ್ತದ ಹನಿಹರಿದ ಘಟನೆ ನಡೆದಿದೆ. ತಾಲೂಕಿನ ಯರೇಹಳ್ಳಿ ಗ್ರಾಮದ ಬಳಿ 26 ವರ್ಷದ ಯುವಕನೊಬ್ಬನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರೋ ಘಟನೆ ಮಂಗಳವಾರ ರಾತ್ರಿ ಬೆಳಕಿಗೆ ಬಂದಿದೆ. ಮೃತನನ್ನ ಹಾಸನ ನಗರದ ದೊಡ್ಡಮಂಡಗನಹಳ್ಳಿಯ ನಿವಾಸಿ ಅಂಕಿತ್ ಎಂದು ಗುರುತಿಸಲಾಗಿದೆ. 26 ವರ್ಷದ ಅಂಕಿತ್ ವೃತ್ತಿಯಿಂದ ಆಟೋ ಚಾಲಕನಾಗಿದ್ದ. ಮಾಹಿತಿ ಪ್ರಕಾರ ಬುಧವಾರ ರಾತ್ರಿ ಅಂಕಿತ್ ಬೈಕ್ನಲ್ಲಿ ರಾಗಿಮುದನಹಳ್ಳಿ ಗ್ರಾಮದ ಕಡೆಗೆ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ಹಠಾತ್ ಆಗಿ ದಾಳಿ ನಡೆಸಿದ್ದಾರೆ. ದುರುಳರು ಅಂಕಿತ್ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಸ್ಥಳದಲ್ಲೇ ಕೊಂದು ಬಳಿಕ ಅಂಧಕಾರದ ನೆರಳಲ್ಲಿ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಭೀತಿಗೆ ಒಳಗಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ದಾಳಿ ನಡೆಸಿದವರ ಪತ್ತೆಗೆ ಪೊಲೀಸರು ತೀವ್ರ ತನಿಖೆ ಕೈಗೊಂಡಿದ್ದಾರೆ. ಹಬ್ಬದ ದಿನವೇ ನಡೆದಿರೋ ಈ ಹತ್ಯೆ ಪ್ರಕರಣದಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಆತಂಕ ಉಂಟಾಗಿದೆ. ಮೃತ ಅಂಕಿತ್ನ ಕುಟುಂಬಸ್ಥರು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆಯಲ್ಲಿ ವೈಯಕ್ತಿಕ ದ್ವೇಷವೇ ಕಾರಣವೋ ಅಥವಾ ಇನ್ನಾವುದೋ ಅಸಮಾಧಾನ ಹಿನ್ನೆಲೆಯೇ ಇದೆಯೋ ಎಂಬುದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಘಟನಾ ಸ್ಥಳದಿಂದ ಕೆಲವು ಸುಳಿವುಗಳನ್ನು ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. ಶೀಘ್ರದಲ್ಲೇ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ವಲಯದಿಂದ ತಿಳಿಸಲಾಗಿದೆ. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಲ್ ಗಣಪತಿ 71ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವವು ಗಣ್ಯರ ಮತ್ತು ಭಕ್ತರ ಎದುರು ಬುಧವಾರದಂದು ಮಧ್ಯಾಹ್ನ ಸುಮಾರು 12:35 ವೇಳೆಗೆ ಮಹಾಮಂಗಳಾರತಿಯೊಂದಿಗೆ ಅದ್ದೂರಿಯಾಗಿ ಚಾಲನೆ ದೊರಕಿದೆ. ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ, ನಾಡಿನ ಸಮಸ್ತ ಜನತೆಗೆ ಮೊದಲು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲರಿಗೂ ಆರೋಗ್ಯ ಆಯಸ್ಸು ನೀಡಿ ಕಾಪಾಡಲಿ. ಮಳೆ ಬೆಳೆ ಸುಖ ಶಾಂತಿಯನ್ನ ಹಾಸನದ ಜನತೆಗೆ ಕೊಡಲೆಂದು ಗಣೇಶನಲ್ಲಿ ಪ್ರಾರ್ಥಿಸಲಾಗಿದೆ ಎಂದರು. ಬಹಳ ಇತಿಹಾಸವಿರುವ ಪೆಂಡಾಲ್ ಗಣಪತಿ ಸೇವಾ ಸಮಿತಿಗೆ 71ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ನೆರವೇರಿದೆ. 24 ದಿನಗಳ ಕಾಲ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಸಾರ್ವಜನಿಕರು ಪ್ರತಿದಿನ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾ ಎಚ್ ನಾಗರಾಜ್ ಮಾತನಾಡಿ, ಹಾಸನ ನಗರದ ಜನತೆಗೆ ಎಲ್ಲಾ ಭಕ್ತಾದಿಗಳಿಗೂ ಕೂಡ 2025ನೇ ಸಾಲಿನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿಯಿರುವ ಶ್ರೀ ಗಣಪತಿ ಸೇವಾ ಸಮಿತಿ 71ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆಯು ಆಗಸ್ಟ್ 27ರ ಬುಧವಾರದಂದು ಉದ್ಘಾಟನೆಯಾಗುವ ಮೂಲಕ ಮೊದಲ ದಿನ ಪ್ರಾರಂಭವಾಗಿದೆ. ಸೆಪ್ಟೆಂಬರ್ 19ರ ಶುಕ್ರವಾರದವರೆಗೂ ಗಣೇಶ ಮೂರ್ತಿ ಇಡಲಾಗುತ್ತದೆ. ಈ ವರ್ಷ 10 ಅಡಿಯ ಇಲಿ ಮೇಲೆ ಕುಳಿತಿರುವ ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಪ್ರತಿದಿನ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ.
ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಿರುತ್ತದೆ. ಬಸ್ ನಿಲ್ದಾಣದ ಗಣಪತಿ ಇತಿಹಾಸ ಉಳ್ಳದಾಗಿದ್ದು, ಹಾಸನ ತಾಲೂಕು ಎಲ್ಲಾ ಕಡೆ ಉತ್ತಮ ಮಳೆಯಾಗಿ ರೈತರು ಸೇರಿದಂತೆ ಎಲ್ಲರೂ ಸಂತೋಷದಿಂದ ಬದುಕಬೇಕೆಂದು ಗಣಪತಿ ಬಳಿ ಪ್ರಾರ್ಥಿಸಲಾಗಿದೆ. ಈ ಗಣಪತಿ ವೀಕ್ಷಣೆ ಮಾಡಲು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಸ್ಥಳೀಯ ಗ್ರಾಮೀಣ ಪ್ರದೇಶ ಮತ್ತು ನೆರೆಹೊರೆಯ ಜಿಲ್ಲೆಗಳಿಂದ ಬರ್ತಾರೆ. ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಿರಬಹುದು. ವೇಷಭೂಷಣ ಸ್ಪರ್ಧೆ, ಸಂಗೀತ, ನಾಟಕ, ಜನಪದ ಗೀತೆ, ಭಜನೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಲೆಗಳ ಪ್ರದರ್ಶನ ಮಾಡಿ ಉತ್ತಮ ಪ್ರದರ್ಶನಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಕೊನೆ ದಿನ ಬೆಳಗ್ಗೆ 10 ಗಂಟೆಗೆ ಶ್ರೀ ಮಹಾಗಣಪತಿಯ ಮತ್ತು ಶ್ರೀ ಸ್ವರ್ಣ ಗೌರಿಯವರ ಉತ್ಸವ ಪ್ರಾರಂಭವಾಗಿ ಸ್ಥಳೀಯ ಮತ್ತು ಪರಸ್ಥಳಗಳಿಂದ ಆಗಮಿಸುವ ಸಾಂಸ್ಕೃತಿಕ ಜಾನಪದ ಕಲಾ ತಂಡಗಳೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿ ಸಂಜೆ 6:30ಕ್ಕೆ ದೇವಿಗೆರೆ ತಲುಪಲಿದೆ. ರಾತ್ರಿ 8 ಗಂಟೆ ಸುಮಾರಿಗೆ ದೇವಿಗೆರೆಯಲ್ಲಿ ತೆಪ್ಪೋತ್ಸವದೊಂದಿಗೆ ವಿಸರ್ಜಿಸಲಾಗುತ್ತದೆ. ಸೆಪ್ಟೆಂಬರ್ 23ರಂದು ಮಂಗಳವಾರ 12:30ಕ್ಕೆ ಮಹಾಗಣಪತಿ ಮಹೋತ್ಸವದ ಅಂಗವಾಗಿ ಪ್ರಸಾದ ರೂಪದ ಅನ್ನ ಸಂತರ್ಪಣೆ ನಡೆಸಲಾಗುವುದು. ಉತ್ಸವದ ಯಶಸ್ಸಿಗೆ ಎಲ್ಲರೂ ತನು ಮನ ನೀಡಿ ಸಹಕರಿಸುವಂತೆ ಕೋರಿದ್ರು. ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಮಾತನಾಡಿ, ಗೌರಿ ಗಣೇಶ ಹಬ್ಬವನ್ನ ಎಲ್ಲರೂ ಸಂತೋಷ ಭಕ್ತಿಯಿಂದ ಆಚರಿಸಲಿ ಎಂದು ಶುಭಾಶಯ ಕೋರುತ್ತೇನೆ. ನಗರದ ಅಭಿವೃದ್ಧಿಗೆ ನನ್ನ ಅವಧಿಯಲ್ಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದರು. ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಮಿತಿ ಕಾರ್ಯದರ್ಶಿ ಚನ್ನವೀರಪ್ಪ, ಎಚ್ಎಂ ಸುರೇಶ್, ಲೀಲಾಕುಮಾರ್, ವೈಎಸ್ ಮುರುಗೇಂದ್ರ, ಎಚ್ಡಿ ಶೇಖರ್, ಗಿರೀಶ್ ಚನ್ನವೀರಪ್ಪ, ಎಚ್ಎಸ್ ಅನಂತನಾರಾಯಣ, ಎನ್ಎಸ್ ಶಂಕರ್ರಾವ್, ಎಚ್ಪಿ ಕಿರಣ್, ಎಂಕೆ ಕಮಲ್ ಕುಮಾರ್, ಸಿಆರ್ ಶಂಕರ್, ಎಚ್ಡಿ ದೀಪಕ್, ಕಸಾಪ ಮಾಜಿ ಅಧ್ಯಕ್ಷ ರವೀನಾ ಕಲ್ಗೂಡು, ನಗರಸಭೆ ಮಾಜಿ ಅಧ್ಯಕ್ಷೆ ನೇತ್ರಾವತಿ ಗಿರೀಶ್, ಕಾಂಗ್ರೆಸ್ ಮುಖಂಡರಾದ ಗೌಡಗೆರೆ ಪ್ರಕಾಶ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ. ಅದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಶುಭಾಶಯಗಳನ್ನ ಕೋರ್ತಾ, ಇದೇ ಸಂದರ್ಭದಲ್ಲಿ ಏನು ನಮ್ಮ ಎಲ್ಲ ನಾಡಿನ ಸಮಸ್ತ ಜನತೆಗೆ ಈ ಒಂದು ಸಂದರ್ಭದಲ್ಲಿ ಭಗವಂತ ಸುಖ ಶಾಂತಿ ನೆಮ್ಮದಿಯಿಂದ ಕರುಣಿಸಲಿ ಅಂತ ಭಗವಂತನನ್ನು ಕೂಡ ಪ್ರಾರ್ಥಿಸ್ತಾ, ವಿಶೇಷವಾಗಿ ರೈತರಿಗೆ ಉತ್ತಮವಾದ ಬೆಳೆ ಆಗಲಿ ಅಂತ ಅವ್ರಿಗೂ ಕೂಡ ನಾವು ಶುಭವನ್ನು ಕೋರ್ತಾ, ಇವತ್ತು ಹಾಸನದಲ್ಲಿ ಹಾಸನ ಗಣಪತಿ ಸೇವಾ ಸಮಿತಿ ಬಹಳ ಇತಿಹಾಸವಂತ ಹಾಸನದ ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ನಮ್ಮ ಹಾಸನ 71ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ನಮ್ಮ ಹಾಸನ ಗಣಪತಿ ಸೇವಾ ಸಮಿತಿ ವತಿಯಿಂದ ಶುಭ ಕಾಮನೆಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಇವತ್ತು ಪ್ರಾರಂಭವಾದ ಕಾರ್ಯಕ್ರಮ ಸುಮಾರು 24 ದಿನಗಳ ಕಾಲ, ಅಂದರೆ ಸುಮಾರು ಸೆಪ್ಟೆಂಬರ್ 19ನೇ ತಾರೀಕು ಪ್ರತಿನಿತ್ಯ ಬೆಳಗ್ಗೆ 9 ಗಂಟೆಗೆ ಪೂಜೆ, ಮತ್ತೆ ಏನೋ ಶಾಸ್ತ್ರೋಕ್ತ ನಡೀಲಿಕ್ಕೆ, ಮತ್ತೆ 12:30ಕ್ಕೆ ಮಹಾಮಂಗಳಾರತಿ. ವಿಶೇಷವಾಗಿ ನಾವು ಸುಮಾರು 3,000 ಭಕ್ತಾದಿಗಳಿಗೆ ಮಾಡ್ತಾ ಇದ್ದೇವೆ. ಪಟ್ಟಣದ ಹೊರವಲಯದ ಜಿನ್ನಾಥಪುರ ರಸ್ತೆಯಲ್ಲಿರುವ ಸ್ಮಶಾನದಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿದ್ದು ಕೊಲೆ ಶಂಕೆ ವ್ಯಕ್ತವಾಗಿದೆ. ಯಾರೋ ಬೇರೆಡೆ ಕೊಲೆ ಮಾಡಿ ಮೃತದೇಹವನ್ನ ಬೆಂಕಿ ಹಚ್ಚಿ ಸುಡಲು ಯತ್ನಿಸಿ ಶವವು ಸಂಪೂರ್ಣ ಸುಡದಿದ್ದಾಗ ಉಳಿದ ಅಸ್ಥಿಪಂಜರವನ್ನ ಗೊಬ್ಬರದ ಚೀಲದಲ್ಲಿ ಕಟ್ಟಿ ಶ್ರವಣಬೆಳಗೊಳದ ಸ್ಮಶಾನದಲ್ಲಿ ಎಸೆಯಲಾಗಿದೆ ಎಂದು ಹೇಳಲಾಗುತ್ತಿದೆ. ಗುರುವಾರ ಬೆಳಗ್ಗೆ ದನ ಮೇಯಿಸಲು ಬಂದ ವ್ಯಕ್ತಿ ಚೀಲದಲ್ಲಿ ತುಂಬಿದ್ದ ಸುಟ್ಟು ಕರಕಲಾದ ಮೃತದೇಹವನ್ನ ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೇತಾ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ, ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್, ಪಿಎಸ್ಐ ನವೀನ್ ಹಾಗೂ ಸೋಕು ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದ್ರು. ಶ್ರವಣಬೆಳಗೊಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. HCN ನ್ಯೂಸ್ ಚನ್ನರಾಯಪಟ್ಟಣ. ಶ್ರೀ ಏಕದಂತ ಗೆಳೆಯರ ಬಳಗದ ವತಿಯಿಂದ 8ನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಆಚರಿಸಲಾಯಿತು. ಹಾಸನ ನಗರದ ಕುವೆಂಪು ನಗರದಲ್ಲಿ ಬೆಳಗ್ಗೆಯಿಂದಲೇ ಗೌರಮ್ಮ ಮತ್ತು ಗಣೇಶನನ್ನ ಪ್ರತಿಷ್ಠಾಪಿಸಿ ಶ್ರೀ ವಿನಾಯಕನಿಗೆ ಕುಂಕುಮಾರ್ಚನೆ, ಅಭಿಷೇಕ ಮಾಡಲಾಯಿತು. ಮಕ್ಕಳು ಎಂದಿನಂತೆ ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ಈ ಬಾರಿ ಗಣಪನಿಗೆ ಕೃಷ್ಣಾವತಾರದ ಅಲಂಕಾರ ಮಾಡಲಾಗಿತ್ತು. ಗಣಪತಿಗೆ ಪ್ರಿಯವಾದ ನೈವೇದ್ಯ ಮಾಡಲಾಯಿತು. ನಂತರ ಸಂಜೆ ಶ್ರೀ ಗಣಪತಿಯವರಿಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದವನ್ನ ಹಂಚಲಾಯಿತು. ಗುತ್ತಿಗೆದಾರ ಮಲ್ಲೇಶ್, ಆಯೋಜಕರಾದ ಬಲರಾಮ್, ಗೌತಮ್ ಮಾತನಾಡಿದ್ರು. ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಅಮೋಘವಾಣಿ ಪತ್ರಿಕೆ ಸಂಪಾದಕರಾದ ರಂಗಸ್ವಾಮಿ ಎಸ್ಡಿ, ಇಂದಿರಾಮಣಿ, ಶ್ರೀನಿವಾಸ್, ಶ್ರೀಕಾಂತ್, ಶರತ್, ರವೀಶ್, ನಂದನ್ ಮುಂತಾದವರು ಉಪಸ್ಥಿತರಿದ್ದರು. ಸಂಜೆ ಅನ್ನದಾನದ ನಂತರ ಶ್ರೀ ಗಣಪತಿಯನ್ನ ಮೆರವಣಿಗೆ ಮೂಲಕ ಕೆರೆಯಲ್ಲಿ ವಿಸರ್ಜಿಸಲಾಯಿತು. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಏರಿಯಾದಲ್ಲಿ ವರ್ಷ ಗಣಪತಿ ತುಂಬ ಚೆನ್ನಾಗಿರ್ತಾರೆ. ಈ ವರ್ಷ ಮನೇಲೇ ಇಡ್ತಾಯಿದ್ರು. ಈ ವರ್ಷ ಎಲ್ಲರಿಗೂ ಖುಷಿಯಾಗಲಿ ಅಂತ ಮಕ್ಕಳಿಗೆಲ್ಲ ಡ್ಯಾನ್ಸು ಪ್ರತಿಯೊಬ್ಬರಿಗೂ ಕಾಣಲಿ ಅಂತ ಯುವಕರು ತುಂಬ ಖುಷಿಲಿ ಗಣಪತಿನ ನಮ್ಮ ರೋಡಲ್ಲಿ ಇಟ್ಟಿದ್ದಾರೆ. ಎಲ್ಲ ಮಕ್ಕಳು ರಾತ್ರಿಯಿಂದ ಖುಷಿಯಾಗಿದ್ದಾರೆ. ಆದರೆ ಇವತ್ತು ಒಂದೇ ದಿನ ಇಟ್ಟಿದ್ದಾರೆ. ಬೆಳಿಗ್ಗೆ ಇಟ್ಟು ಸಂಜೆ ಬಿಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಮಕ್ಕಳಿಗೆ ಎಲ್ಲರಿಗೂ ಖುಷಿಯಾಗಲಿ ಅಂತ ನಾನು ಕೇಳ್ಕೊತೀನಿ.
ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಕುವೆಂಪು ನಗರ 2ನೇ ಹಂತ 5ನೇ ಕ್ರಾಸಲ್ಲಿ ಗೌರಿ ಗಣೇಶನ ಪ್ರತಿಷ್ಠಾಪಿಸಿದ್ದೇವೆ. ಜೊತೆಗೆ ಈ ವರ್ಷ ಮಂಗಳಗೌರಿನೂ ಸಹ ಪ್ರತಿಷ್ಠಾಪಿಸಿದ್ದೇವೆ. ಹಾಗೆ ಈ ವರ್ಷ ನಮ್ಮ ಕಾನ್ಸೆಪ್ಟ್ ಏನಂದರೆ ಕೃಷ್ಣನ ಪಾತ್ರ ಮಾಡಿಸ್ಬಿಟ್ಟು ಅದು ಕೃಷ್ಣ ಥರ ಇಟ್ಬಿಟ್ಟು ಕೃಷ್ಣ ಡೆಕೋರೇಷನ್ ಥರ ಎಲ್ಲ ಮಾಡಿದ್ದೇವೆ. ಇದು ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರು ಎಲ್ಲ ಜೊತೆಗೂಡಿ ಮಾಡಿರುವಂಥ ಗಣೇಶೋತ್ಸವ ಈ ಸಲ. ನನ್ನ ಹೆಸರು ಎಚ್.ಎಂ. ಮಲ್ಲೇಶ್ ಅಂತೇಳಿ, 5ನೇ ಕ್ರಾಸು, ಕುವೆಂಪು ನಗರ, 2ನೇ ಹಂತ. ಇಲ್ಲಿ ನಮ್ಮ ಯುವಕರ ಬಳಗದ ಸದಸ್ಯರೆಲ್ಲ ಸೇರಿ ಗಣಪತಿನ 8ನೇ ವರ್ಷದಿಂದ ಪ್ರತಿಷ್ಠಾಪಿಸ್ತಾ ಇದ್ವಿ. ಹಂಗಾಗಿ ಇಲ್ಲಿರತಕ್ಕಂಥ ಎಲ್ಲ ನಮ್ಮ ಬಂಧು ಬಾಂಧವರಿಗೂ ನಮ್ಮ ಯುವಕ ಬಳಗದ ಸಂಘದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಈ ಕಾರ್ಯಕ್ರಮದ ಚಟುವಟಿಕೆ ಸೇರಿ ಮಾಡಿರ್ತಂಥ ಎಲ್ಲ ಮಕ್ಕಳಿಗೂ ಎಲ್ಲ ಹುಡುಗರುಗಳಿಗೂ ತುಂಬ ಸಂತೋಷದಿಂದ ಲವಲವಿಕೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಲಿ ಅಂತೇಳಿ ನಾವು ನಿಮ್ಮನ್ನು ಕೇಳ್ತಿದ್ದೀನಿ. ಹಾಸನ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತಿದೆ. ವಿವಿಧೆಡೆ ವಿವಿಧ ಮಾದರಿಯ ಗಣಪನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಲಾಗುತ್ತಿದೆ. ಹಾಸನ ನಗರದ ವಿದ್ಯಾನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹಾಸನ ಸಾರ್ವಭೌಮ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ. ಈ ಸಾರ್ವಭೌಮ ಗಣಪತಿಯನ್ನ ಹೈದರಾಬಾದ್ನಿಂದ ತರಿಸಿದ್ದು ಹಾಸನ ನಗರದಲ್ಲಿ ಇದು ಅತ್ಯಂತ ಎತ್ತರದ ಗಣಪತಿ ಮೂರ್ತಿ ಎನ್ನಲಾಗುತ್ತಿದೆ. ಗಣಪತಿ ದರ್ಶನ ಪಡೆಯಲು ಸಾವಿರಾರು ಜನರು ಆಗಮಿಸುತ್ತಿದ್ದು ವಿಶೇಷವಾದ ಗಣೇಶನನ್ನ ವೀಕ್ಷಣೆ ಮಾಡಲು ಎಲ್ಲಾ ಕಡೆಯಿಂದ ಜನರು ಬರುತ್ತಿದ್ದಾರೆ. ವಿಶೇಷವಾದ ಈ ಸಾರ್ವಭೌಮ ಗಣಪತಿಯು ಜನರ ಕಣ್ಮನ ಸೆಳೆಯುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾನಗರದಲ್ಲಿ ಪ್ರಥಮ ಬಾರಿಗೆ ಪ್ರತಿಷ್ಠಾಪನೆಗೊಳಿಸಿದ ಸಾರ್ವಭೌಮ ಗಣಪತಿ ಆಯೋಜಕ ಗುರುಪ್ರಸಾದ್ ಮಾತನಾಡಿ, ಸಾರ್ವಭೌಮ ಗಣಪತಿಯನ್ನ ಸೆಪ್ಟೆಂಬರ್ 6ರಂದು ಶನಿವಾರ ದೇವಗಿರಿಯಲ್ಲಿ ವಿಸರ್ಜನೆ ಮಾಡಲಾಗುವುದೆಂದು ತಿಳಿಸಿದರು. ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಭರತನಾಟ್ಯ, ರಂಗೋಲಿ ಸ್ಪರ್ಧೆ, ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಆಟೋಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಹಬ್ಬದ ಹಿನ್ನೆಲೆಯಲ್ಲಿ ಭಾನುವಾರ ಸಂಜೆ ಜಿಲ್ಲಾ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಆಯೋಜಿಸಲಾಗಿದ್ದು, ಈ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ 15,000 ರೂಪಾಯಿಗಳು, ದ್ವಿತೀಯ ಬಹುಮಾನ 10,000 ರೂಪಾಯಿ ನೀಡುವುದಾಗಿ ತಿಳಿಸಿದರು. ಶನಿವಾರ ಸಂಜೆ ಖ್ಯಾತ ಗಾಯಕರಾದ ಮಲ್ಲಿಗೆ ಸುಧೀರ್ ಅವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಸಿ ಅಶ್ವಥ್ ನೆನಪಿನ ಕಾರ್ಯಕ್ರಮವಾಗಿ ಆಯೋಜಿಸಿದೆ ಎಂದ ಅವರು, ಮಂಗಳವಾರ ಅನ್ನದಾನ ಮತ್ತು ಹೋಮ ಎಲ್ಲಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಸಾರ್ವಜನಿಕರು ಸಾರ್ವಭೌಮ ಗಣಪತಿಯ ದರ್ಶನ ಪಡೆದು ಗಣಪನ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡಿದರು. ಮುಂದುವರೆದಂತೆ ವಿಸರ್ಜನಾ ಕಾರ್ಯಕ್ರಮದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಆಯೋಜಕರಾದ ಗುರುಪ್ರಸಾದ್ ಕೋರಿದ್ದಾರೆ. HCN ನ್ಯೂಸ್ ಹಾಸನ್. ಹಾಸನದ ಸಮಸ್ತ ಜನತೆಗೆ ಹಾಸನ ಸಾರ್ವಭೌಮ ಗಣಪತಿ ವಿದ್ಯಾನಗರ ಪ್ರಯುಕ್ತ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಈಗ ವಿದ್ಯಾನಗರದಲ್ಲಿ 1ನೇ ವರ್ಷದ ಹಾಸನ ಸಾರ್ವಭೌಮ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಗಣಪತಿನ ಹೈದರಾಬಾದಿನ ತಂದಿದ್ದೀವಿ. ಅತಿ ಎತ್ತರದ ಗಣಪತಿ ಹಾಸನಕ್ಕೆ. ಈ ಗಣಪತಿನ 6ನೇ ತಾರೀಕಿನ ಶನಿವಾರದಂದು ದೇವಗಿರಿಯಲ್ಲಿ ವಿಸರ್ಜನೆ ಮಾಡ್ತೀವಿ. ವಿದ್ಯಾನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಗಳ ಮೂಲಕ ವಿಸರ್ಜನೆ ಮಾಡ್ತೀವಿ. ಪ್ರತಿದಿನ ಕಾರ್ಯಕ್ರಮಗಳಿರ್ತವೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮೆರವಣಿಗೆಯಲ್ಲಿ ಡಿಜೆ ಬಳಕೆಯನ್ನು ನಿಷೇಧಿಸಿರುವ ಸರ್ಕಾರದ ಆದೇಶವನ್ನು ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದೆ ಎಂದು ಸಮಿತಿ ಅಧ್ಯಕ್ಷ ಮುಬಶಿರ್ ಅಹಮದ್ ತಿಳಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ರಾಜಕೀಯ ಪಕ್ಷಗಳು ಹಾಗೂ ಧಾರ್ಮಿಕ ಸಂಸ್ಥೆಗಳು ಪ್ರತಿ ವರ್ಷ ಮೆರವಣಿಗೆಯ ಮೂಲಕ ಕಾರ್ಯಕ್ರಮಗಳನ್ನು ಆಚರಿಸುತ್ತವೆ. ಈದ್ ಮಿಲಾದ್ ಉನ್ನಬಿ ಮೆರವಣಿಗೆಯು ಶ್ರದ್ಧೆ ಮತ್ತು ಭಕ್ತಿಯ ಆಧ್ಯಾತ್ಮಿಕ ಪರಂಪರೆ. ಇತ್ತೀಚಿನ ದಿನಗಳಲ್ಲಿ ಡಿಜೆ ಶಬ್ದ ಮಾಲಿನ್ಯ, ಕರ್ಕಶ ಸಂಗೀತ, ಅಸಭ್ಯ ನೃತ್ಯ, ವಿಕೃತ ವೇಷಭೂಷಣಗಳಿಂದ ಮೆರವಣಿಗೆಯ ಪಾವಿತ್ರ್ಯತೆ ಹಾಳಾಗಿದೆ ಎಂದರು. ಇಂತಹ ಸಂದರ್ಭದಲ್ಲಿ ಹಿರಿಯರು, ಉಲೇಮಾಗಳು, ವಿದ್ಯಾವಂತರು ಪಾಲ್ಗೊಳ್ಳಲು ಹಿಂಜರಿಯುತ್ತಿದ್ದು, ಕೆಲ ಮಾದಕ ವ್ಯಸನಿಗಳು ಮೆರವಣಿಗೆಯಲ್ಲಿ ನುಸುಳುವ ಮೂಲಕ ಶ್ರದ್ಧೆ ಕಾರ್ಯಕ್ರಮವನ್ನು ಅಪಕೀರ್ತಿಗೊಳಿಸುತ್ತಾರೆ ಎಂದರು. ಮೆರವಣಿಗೆಯಿಂದ ಡಿಜೆಯನ್ನು ಸಂಪೂರ್ಣವಾಗಿ ದೂರ ಇಡಬೇಕು. ಡಿಜೆ ಪ್ರಿಯರು ಬಯಸಿದ್ರೆ ಪ್ರತ್ಯೇಕವಾಗಿ ಕ್ರೀಡಾಂಗಣ ಅಥವಾ ಬೃಹತ್ ಮೆರವಣಿಗೆಗಳಲ್ಲಿ ತಮ್ಮ ಕಾರ್ಯಕ್ರಮವನ್ನು ಆಯೋಜಿಸಬಹುದು. ಕೆಲ ರಾಜಕಾರಣಿಗಳು ಹಾಗೂ ವ್ಯಾಪಾರಿಗಳು ಮಾದಕ ವಸ್ತು ಮತ್ತು ಮದ್ಯಪಾನಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ಸಮಾಜಕ್ಕೆ ಅಪಾಯಕಾರಿ. ಇಂತಹ ಬೆಂಬಲವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಜಿಲ್ಲೆಯ ಜನರು ಮಾದಕ ವಸ್ತು ಹಾಗೂ ಮದ್ಯಪಾನ ಬೆಂಬಲಿಸುವವರನ್ನು ಗುರುತಿಸಿ ಬಹಿಷ್ಕರಿಸಬೇಕು. ಮೆರವಣಿಗೆಯ ಪಥದಲ್ಲಿ ಪೊಲೀಸರು ಸೂಕ್ತ ನಿಗಾ ವಹಿಸಿ ಅಗತ್ಯವಿದ್ದಲ್ಲಿ ಮದ್ಯಪಾನ, ಮಾದಕ ಪರೀಕ್ಷೆ ನಡೆಸಬೇಕೆಂದು ಆಗ್ರಹಿಸಿದರು. ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಮುಬಶಿರ್ ಅಹಮದ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಸದಸ್ಯರಾದ ಸೈಯದ್ ಅನ್ಸರ್, ಸೈಯದ್ ಖಾಸಿಂ, ರಫೀಕ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸ್ವಾಗತ ಮಾಡ್ತೀವಿ. ತುಂಬ ಸಮಸ್ಯೆ ಆಗ್ತಾ ಇತ್ತು. ಡಿಜೆ ಹಾಕೊಂಡು ಜನ ಇದು ಮೀಲಾದಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನ ಆಚರಣೆ, ಅವರ ಹುಟ್ಟುಹಬ್ಬ 1457ನೇ ವರ್ಷದ ಮೀಲಾದ್ ನಬಿ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆ, ಭಕ್ತಿಯಿಂದ ಮೆರವಣಿಗೆ ಮೂಲಕ ನಮ್ಮ ಮುಸ್ಲಿಂ ಸಂಸ್ಕೃತಿ ಸಂಸ್ಕಾರದಿಂದ ಪಾದಯಾತ್ರೆಗೆ ನಾವು ತಾಲೂಕಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ 15 ಅಡಿ ಎತ್ತರದ ಬೃಹತ್ ಮಹಾಬಲ ಗಣಪತಿ ವಿಗ್ರಹವನ್ನು ಪಟ್ಟಣದ ಕುವೆಂಪು ನಗರದ ಗೊಟ್ರವಳ್ಳಿ ರಸ್ತೆಯ ನಮ್ಮ ಮಹಾಬಲ ಯುವಕರ ಸಂಘದ ವತಿಯಿಂದ ಭವ್ಯವಾಗಿ ಪ್ರತಿಷ್ಠಾಪಿಸಲಾಗಿದೆ. 3ನೇ ವರ್ಷದ ವಿಶೇಷ ಆಚರಣೆ ಅಂಗವಾಗಿ ತಮಿಳುನಾಡಿನ ಹೊಸೂರಿನಿಂದ ಗಣೇಶ ವಿಗ್ರಹವನ್ನು ಟ್ರಾಲಿಯಲ್ಲಿ ಮೆರವಣಿಗೆಯೊಂದಿಗೆ ಪಟ್ಟಣಕ್ಕೆ ಕರೆತರಲಾಯಿತು. ಭಕ್ತರು, ಸಂಘದ ಸದಸ್ಯರು ಮತ್ತು ನಾಗರಿಕರು ಅದ್ದೂರಿಯಾಗಿ ಸ್ವಾಗತಿಸಿದರು. ವೈಕುಂಠ ತಿರುಪತಿಯ ಗಣೇಶನ ದೇವಾಲಯದ ಬೃಹತ್ ಮಂಟಪದಲ್ಲಿ ವಿರಾಹಮನ ಮಹಾಬಲ ಗಣೇಶ ಪ್ರತಿಷ್ಠಾಪಿಸಿ ಅರ್ಚಕ ವೃಂದದವರಿಂದ ಸೂಕ್ತ ವೇದಿಕೆ, ಮಂತ್ರೋಚ್ಚಾರಗಳ ನಡುವೆ ಗಣಪತಿ ಹೋಮ, ನವಗ್ರಹ ಹೋಮ ನಂತರ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ವೇಳೆ ಸಂಘದ ಸದಸ್ಯರು ಮಾತನಾಡಿ, ಪ್ರತಿ ವರ್ಷ ಗಣೇಶ ಹಬ್ಬವನ್ನು ಭಕ್ತಿ, ಶ್ರದ್ಧೆ ಮತ್ತು ಸಾಂಸ್ಕೃತಿಕ ಸಡಗರದಿಂದ ಆಚರಿಸುವುದು ನಮ್ಮ ಸಂಘದ ಉದ್ದೇಶ. ಸಮಾಜದಲ್ಲಿ ಭಕ್ತಿ, ಸಹಕಾರ ಮತ್ತು ಏಕತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಇಂತಹ ವಿಶೇಷ ಗಣಪತಿಗಳನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುತ್ತಾರೆ. ಅದರಂತೆ ನಾವು ಮಹಾಬಲ ಗೆಳೆಯರ ಬಳಗ ಯಾವುದೇ ಜಾತಿ ಮತಭೇದವಿಲ್ಲದೆ ಪ್ರತಿಯೊಬ್ಬರೂ ಸಹ ಗಣೇಶ ಉತ್ಸವಕ್ಕೆ ಕೈಜೋಡಿಸಿದ್ದೇವೆ. ಗುರುವಾರದಂದು ಮಕ್ಕಳಿಗೆ ವಿಶೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಶುಕ್ರವಾರದಂದು ನಮ್ಮ ಕುವೆಂಪು ನಗರ ಹಾಗೂ ಪಟ್ಟಣದ ಜನತೆಗೆ ವಿವಿಧ ಸ್ಪರ್ಧೆಗಳು ಸೇರಿದಂತೆ ಹಿರಿಯ ದಂಪತಿಗಳಿಗೆ ಅಭಿನಂದನೆ ಕಾರ್ಯಕ್ರಮವಿದ್ದು, ಇದೇ 30ರಂದು ಶನಿವಾರ ಮಧ್ಯಾಹ್ನ 1:30ಕ್ಕೆ ಅನ್ನ ಸಂತರ್ಪಣೆ ಮತ್ತು 3 ಗಂಟೆಗೆ ಬೃಹತ್ ಮಂಟಪದಲ್ಲಿ ಮಹಾಬಲ ಗಣೇಶ ವಿಗ್ರಹ ಪ್ರತಿಷ್ಠಾಪಿಸಿ ಸುಮಾರು 10ಕ್ಕೂ ಹೆಚ್ಚು ವಿವಿಧ ಕಲಾ ತಂಡದೊಂದಿಗೆ ಪಟ್ಟಣದಲ್ಲಿ ಅದ್ದೂರಿ ಶೋಭಾಯಾತ್ರೆ ನಡೆಸಿ ನಂತರ ಸಂಜೆ 7:30ಕ್ಕೆ ವಿಷ್ಣು ಸಮುದ್ರ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಪಟ್ಟಣದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮಹಾಬಲ ಗಣಪತಿ ಸೇವಾ ಸಂಘದ ಸದಸ್ಯರು ಮನವಿ ಮಾಡಿದರು. HCN ನ್ಯೂಸ್, ಬೇಲೂರು. ಟ್ರಾನ್ಸ್ಪೋರ್ಟ್ ಅಲ್ಲಿ ತರೋದಕ್ಕೇನೆ ಎಲ್ಲ ಅಲ್ಲಿ ಮೇಲ್ಗಡೆ ವೈರ್ಗಳಿರ್ಬೋದು, ಮರಗಳಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಪರಿಶ್ರಮ ಪಟ್ಬಿಟ್ಟು ಇಲ್ಲಿಗೆ 3 ದಿನ ಆದಮೇಲೆ ಇಲ್ಲಿಗೆ ನೆನ್ನೆ ತಗೊಬಂದ್ಬಿಟ್ಟು ಗಣಪತಿನ ಕೂರಿಸಿದ್ದೀವಿ. ಆದ್ದರಿಂದ ಸರ್ವ ಜನರು ಇದು ಬಂದ್ಬಿಟ್ಟು ಪಾತ್ರರಾಗಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಿದ್ವಿ. ಎಲ್ಲರೂ ಸಾರ್ವಜನಿಕರು ಬಂದು ಈ ಗಣಪತಿನ ನೋಡಿದ್ರೇ ನಮಗೊಂದು ಖುಷಿ ಆಗೋದು, ನಮಗೊಂದು ಮಾಡಿದ್ದಕ್ಕೊಂದು ಸಾರ್ಥಕತೆ ಸಿಗೋದು. ಅದ್ರ ಜೊತೆಗೆ ಈ ಶನಿವಾರ ಮಧ್ಯಾಹ್ನ ಬೃಹತ್ ಮೆರವಣಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ ಬೇರೆ ಜಿಲ್ಲೆಗಳಿಂದ ಅದಕ್ಕೆ ಮೆರವಣಿಗೆಗಳಿಗೆ, ಪ್ರೊಸೆಷನ್ಗಳಿಗೆ ಕಲಾ ತಂಡಗಳು, ಡ್ರಮ್ ಸೆಟ್ಟು, ಬೇರೆ ಬೇರೆ ರೀತಿಯಾದಂಥ ಅಲಂಕಾರ ಗೊಂಬೆಗಳು ಎಲ್ಲವನ್ನೂ ಕರೆಸ್ತಾ ಇದ್ದೀವಿ. ಮಧ್ಯಾಹ್ನ ಇಲ್ಲಿಂದ ವಿಸರ್ಜನೆಗೆ ಪ್ರೊಸೆಷನ್ ಹೊರಡುತ್ತೆ. ಅದು ಸಂಜೆ 7 ಗಂಟೆಗೆ ದೇವಸ್ಥಾನದ ಹತ್ರ ಅದ್ದೂರಿಯಾಗಿ. ಹಾಸನ ಜಿಲ್ಲೆಯಾದ್ಯಂತ ಇನ್ನೂ ಸಂಭ್ರಮದ ಗಣೇಶ ಚತುರ್ಥಿ ಹಬ್ಬ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ವಿವಿಧೆಡೆ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ.
ಗಣೇಶ ಚತುರ್ಥಿ ದಿನ ಒಂದೆಡೆ ಸಾಮೂಹಿಕವಾಗಿ ಹಾಗೂ ಮತ್ತೊಂದೆಡೆ ಮನೆ ಮನೆಗಳಲ್ಲಿಯೂ ಗೌರಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಕೆಲ ದಿನಗಳ ನಂತರ ಗೌರಿ ಗಣೇಶ ಮೂರ್ತಿಗಳನ್ನು ನೀರಿನಲ್ಲಿ ಬಿಡಲಾಗುವುದು. ಹಬ್ಬದ ಅಂಗವಾಗಿ ವಿವಿಧೆಡೆ ಅನ್ನ ಸಂತರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಳಿಕ ವಿಸರ್ಜನೆಯ ಅಂತಿಮ ದಿನ ವಿವಿಧ ಕಲಾ ತಂಡಗಳು ಮತ್ತು ಡಿಜೆ ಹಾಕಿ ಮೆರವಣಿಗೆ ನಡೆಸುವ ಮೂಲಕ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಗುವುದು. ಅದರಂತೆ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಗಣೇಶನ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಅದರಂತೆ ಗುಡ್ಡೇನಹಳ್ಳಿಯ ಚಕ್ರವರ್ತಿ ಮಹಾರಾಜ್ ಗಣಪತಿ ಉತ್ಸವವು ಅದ್ದೂರಿಯಾಗಿ ಜರುಗುತ್ತಿದ್ದು, TV5 ಕ್ಯಾಮರಾಮನ್ ಕಿಶೋರ್ ಅವರ ಮನೆಯಲ್ಲೂ ಕೂಡ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಡಿಒ ಇಒ ಅಮಾನತಿಗೆ ಆಗ್ರಹ, ಶಾಸಕ ಶಿವಲಿಂಗೇಗೌಡ ರಾಜೀನಾಮೆಗೆ ಒತ್ತಾಯ, ಮುಂದಿನ ವಾರದಿಂದ ಧರಣಿ ಎಚ್ಚರಿಕೆ ನೀಡಿದ ಸಂತೋಷ್. ರೈತರಿಂದ ಹೂವು ಖರೀದಿ ಮಾಡುತ್ತಿರುವ ಕಂಪನಿ ಪಾವತಿ ಹಣ ನೀಡಲು ವಿಳಂಬ, ವಿವಿಧ ಜಿಲ್ಲೆಗಳ ರೈತರ ಪ್ರತಿಭಟನೆ. ಸ್ವಚ್ಛತೆ ಇಲ್ಲದೆ ಇದ್ದ ತಾಲೂಕು ಕಚೇರಿ ಹಿಂಭಾಗ ಸಾರ್ವಜನಿಕರ ಉಪಯೋಗಕ್ಕೆ ಗಿಡಗಂಟೆ ತೆರವು, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.